ಇಟ್ಸ್ ಆ್ಯಕ್ಚುಲಿ 452 cc ಬಟ್ ಅದು ನೇಮಿಂಗ್ ಅಲ್ಲ 450 ಅಂತಲೇ ಹಾಕಿರ್ತಾರೆ. ಇದು ಬಂದು ಆಲ್ಮೋಸ್ಟ್ ಒಂದು 4 lakhsಗೆ ಸಿಗುತ್ತೆ ನಿಮಗೆ. ಓಕೆ, ಇದನ್ನು ಕೂಡ ಇದು ಕಬ್ಬಣ ಇದೊಂಚೂರು ಪ್ಲಾಸ್ಟಿಕ್ ಹಾಕೋನೆ ಫೋಟೋ ಮತ್ತು ಆ ಪ್ರೈಸ್ಗೂ 4 lakhs rupees ನನ್ನ ಮೈಲೇಜು ನನಗೆ ಅನ್ಸೋ ಮಟ್ಟಿಗೆ. ಹಲೋ ಎವ್ರಿವನ್, ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ಇರೋದು ಸ್ಪೆಷಲ್ ಗಾಡಿ ಯಾವುದಪ್ಪ ಅದು ಅಂತಂದರೆ ಎಲ್ಲಿದೆ ನೋಡಿ, ಇಲ್ಲಿರೋದು ಹಿಮಾಲಯನ್ 450. ಸೊ ಇಟ್ಸ್ ಆ್ಯಕ್ಚುಲಿ 452 cc ಬಟ್ ಅದು ನೇಮಿಂಗ್ ಅಲ್ಲ 450 ಅಂತಲೇ ಹಾಕಿರ್ತಾರೆ. ಸೊ ನೋಡಿ, ಈ ಥರ ಇದೆ. ಮಳೆ ಬಂದ್ಬಿಟ್ಬಿಟ್ಟೆ, ಗಲೀಜಾಗ್ಬಿಟ್ಟಿದೆ. ನನ್ನ ಫ್ರೆಂಡಿಗೆ ಹೇಳಿದ್ದೆ ತಗೊಂಬರಪ್ಪ ನೋಡೋಣ ಅಂತ. ಕ್ಲೀನ್ ಮಾಡೋಕ್ಕೆ ಈಗ ನನಗೂ ಟೈಮ್ ಸಿಕ್ಕಿಲ್ಲ. ಸೊ ಇದು ಬಂದು ಆಲ್ಮೋಸ್ಟ್ ಒಂದು 4 lakhsಗೆ ಸಿಗುತ್ತೆ ನಿಮಗೆ. ಮುಂಚೆ ಎಲ್ಲ ಓಕೆ, ಇದನ್ನು ಕೂಡ ಇದೊಂಚೂರು ಪ್ಲಾಸ್ಟಿಕ್ ಹಾಕೋನೆ ಇದು ಕಬ್ಬಣ ಇದೊಂಚೂರು ಪ್ಲಾಸ್ಟಿಕ್ ಹಾಕೋನೆ. ರಾಯಲ್ ಎನ್ಫೀಲ್ಡು ಫೇಮಸ್ ಆಗಿರೋದೇ ಕಬ್ಬಣಕ್ಕೋಸ್ಕರ. ಅಂದರೆ ಇಟ್ಸ್ ವೆರಿ ಸ್ಟ್ರಾಂಗ್ ಬಾಡಿ. ಇಲ್ಲಿ ನೋಡ್ತಿದ್ದೀರಾ, ಇಲ್ಲಿ ಲೈಟ್ಸ್ ಎಲ್ಲ ಹೆಂಗೆ DRL ಲೈಟ್ಸ್ ಎಲ್ಲ ಆನ್ ಆಗಿದೆ. ನೋಡಿ, ಈ ಥರ ಹೆವಿ ಬ್ರೈಟ್ ಆಗಿದೆ ಗುರು. ಓಕೆ, ಇದು ಬಂದ್ಬಿಟ್ಟು ABS ಆಫ್ ಆನ್ ಇದೆ. ಅದು ಬಿಟ್ಟರೆ ಇದು ಬಂದ್ಬಿಟ್ಟು ಇಗ್ನಿಷನ್ ಆಫು, ಇದು ಟರ್ನ್ ಆನ್, ಇಗ್ನಿಷನ್ ಆನು. ಬಟ್ ಇದು ಕ್ಲಿಕ್ ಮಾಡಿದ್ರೆ ನಮಗೆ ಸ್ಟಾರ್ಟ್ ಆಗುತ್ತೆ. ಹಿಂಗೆ ಟರ್ನ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಅದು ಬಿಟ್ಟರೆ ಓಕೆ, ಈ ಥರ ಕಾಣಿಸುತ್ತೆ ನೋಡಿ ಸ್ಟಾರ್ಟ್ ಆದಾಗ. ನಾನು ಈ ಗಾಡಿನ ಓಡಿಸಿಲ್ಲ, ಇವಾಗಲೇ ಫಸ್ಟ್ ಓಡಿಸ್ತಾ ಇರೋದು. ಏನಪ್ಪ ಇದೆ ಇದರಲ್ಲಿ, ಸೈಡ್ ಸ್ಟ್ಯಾಂಡ್ ಇದೆ ಅಂತ ನೋಟಿಫಿಕೇಷನ್ ಕೊಡ್ತಾರೆ. ಸೈಡ್ ಸ್ಟ್ಯಾಂಡ್ ಹಾಕಿದ್ದೆ ನಾನು ಅದಕ್ಕೋಸ್ಕರ. ಅದು ಬಿಟ್ಟರೆ ರೌಂಡಾಗಿರೋ ಮಿರರ್ಸು, ಇದಕ್ಕೆ ಫೇಮಸ್ಸು. ಇದು ನೋಡಿ, ಟ್ಯಾಂಕ್ ಮಾತ್ರ ಹೆವಿ ದೊಡ್ಡದು ಕೊಟ್ಟಿದ್ದಾನೆ. ಸೀಟು ಪರವಾಗಿಲ್ಲ ಗುರು, ಸ್ಮೂತಾಗಿದೆ ಕಂಪೇರ್ ಟು ನನ್ನ RR 310ಗೆ ಅಂತ. ಕಂಫರ್ಟೇಬಲಾಗಿ ಕೂರ್ಬೋದು ಇಬ್ಬರು ಆರಾಮಾಗಿ, ಲಗೇಜ್ ಕೂಡ ಹಾಕೋಬೋದು. ಅದು ಬಿಟ್ಟರೆ ನೋಡಿ, ಹಿಂದ್ಗಡೆ ಎಲ್ಲ CA ಟೈರ್ ಹಾಕ್ಕೊಟ್ಟಿದ್ದಾನೆ ಇವ್ರಿಗೆ. ಅದು ಬಿಟ್ಟರೆ 140/80 ಇರೋದು ಟೈರ್ ಇರೋದು ಇದಕ್ಕೆ. ಇದೆಲ್ಲ ಸ್ಪೋಕ್ ವೀಲ್ ಬಂದು ಬೇಸಿಕಲಿ ನಮಗೆ ಆಫ್ ರೈಡ್ ಮಾಡೋಕೆ ತುಂಬಾ ಯೂಸ್ ಆಗುತ್ತೆ. ನೋಡಿ, ಈ ಥರ ಇರಬೇಕು ಗುರು. ಏನು ಹೇಳಿ, ನಮ್ಮ RR 310 ಕಿತ್ತೋಗಿರ್ತಾರ ಕೊಟ್ಟವನಪ್ಪ. ಈ ಥರ ಇರಬೇಕು ಸೈಲೆನ್ಸರ್ ಅಂದರೆ. ಇಟ್ಸ್ ಅಮೇಝಿಂಗ್. ಸೊ ನೋಡಿ, ಇದಾದಮೇಲೆ ರೇಡಿಯೇಟ್ರ್ ಮೇಲೆ ಕೊಟ್ಟಿದ್ದಾನೆ. ನಮಗೆಲ್ಲ ಕೆಳಗೆ ಕೊಟ್ಟಿದೆ ಸ್ವಲ್ಪ ನಮ್ಮ RR 310ಗೆ. ಸೊ ಇದು ಮೇಲೆ ಕೊಟ್ಟಿರೋದು ಏನು ರೀಸನ್ ಅಂದರೆ, ಈಗ ಇಲ್ಲಿರೋ ಕಸ ಎಲ್ಲ ಹೋಗುತ್ತಲ್ವಾ, ಆ ಕಸ ಏನೇ ಗಲೀಜಿದ್ರು ಕೂಡ ಅದು ಇಲ್ಲಿಗೆ ಬಿಡಲಿ, ಇಲ್ಲಿ ಹೋಗಬಾರ್ದು ಅಂತ. ನಮಗೆಲ್ಲ ಪ್ರಾಬ್ಲಮ್ ಅಂದರೆ ಇದೆಲ್ಲ ಕೆಳಗೆ ಕೊಟ್ಬಿಡ್ತಾನೆ. ನಾವೆಲ್ಲ ಆಫ್ ರೋಡ್ ಮಾಡಿದ್ರೆ ಕಿತ್ತೋಗ್ಬಿಡುತ್ತೆ. ಇದು ಪೂರ್ತಿ ಪ್ಲಾಸ್ಟಿಕ್ಕೇ ಇದು. ಬಟ್ ಏನು ಇದರಿಂದ ಏನು ಯೂಸ್ ಆಗುತ್ತೋ ಗೊತ್ತಿಲ್ಲ. ಐ ಥಿಂಕ್ ಇಲ್ಲ ಅವ್ನು ಕೊಟ್ಟವನೇ, ಮತ್ತು ಇನ್ನೊಂದು ಸಪ್ರೇಟಾಗಿ ಕೊಟ್ಟಿದ್ದಾನೆ. ಇವೆಲ್ಲ LED ಇಂಡಿಕೇಟರ್ ಆನ್ ಮಾಡಿ ಚೆಕ್ ಮಾಡೋಣ. ಇಂಡಿಕೇಟ್ರ್ ಆನ್ ಮಾಡಿದೆ ನೋಡಿ, ಈ ಥರ ಇಂಡಿಕೇಟ್ರು. ಇನ್ನೊಂದು ಹಾಕ್ಬಿಟ್ಟು ಚೆಕ್ ಮಾಡೋಣ. ಓಕೆ, ಈ ಥರ ಇಂಡಿಕೇಟ್ರ್ ಹತ್ತುತ್ತೆ. ಅದು ಬಿಟ್ಟರೆ ಫ್ರಂಟು ಕೂಡ ನಿಮಗೆ ಸ್ಪೋಕ್ ವೀಲ್ ಸಿಗುತ್ತೆ. ಡಿಸ್ಕ್ ಬ್ರೇಕ್ ಇದೆ ಆ್ಯಸ್ ಯೂಶ್ವಲ್ಲು. ಸಿಂಗಲ್ ಹಾರ್ ಕೊಟ್ಟಿದ್ದಾನೆ, ಡಬಲ್ ಹಾರ್ನ್ ಇದ್ದರೆ ಚೆನ್ನಾಗಿರೋದು. ಇದು ಸ್ಪೆಷಾಲಿಟಿ ಏನು ಗೊತ್ತಾ, ಹಿಂದ್ಗಡೆ ಲೈಟು ನೋಡಿ. ಸೊ ಹಿಂದ್ಗಡೆ ಲೈಟ್ ಬಂದ್ಬಿಟ್ಟು ನಿಮಗೆ ನಮ್ಮ ಸಬ್ಬೇಡ ಇರ್ತಲ್ಲ ಒಂದು ರೆಡ್ ಲ್ಯಾಂಪ್ ಅಂತ, ಅದು ಬ್ಯಾಕ್ ಲೈಟ್ ಲ್ಯಾಂಪು, ಅದಿರಲ್ಲ ಇಲ್ಲ ಇದೆ. ಈಗ ನೋಡಿ, ಇದನ್ನ ಆಫ್ ಮಾಡ್ತೀನಿ. ಇದೇ ನಮಗೆ ಬ್ಯಾಕ್ ಲೈಟು. ಅದೇ ಏನಾದರೂ ನಾವು ಟರ್ನ್ ಮಾಡ್ಕೊಳಕ್ಕೆ ನಾವು ಚೇಂಜ್ ಮಾಡಿದ್ರೆ ಅದಕ್ಕೆ ಲೈಟ್ ಆಗುತ್ತೆ. ಇಷ್ಟೇ, ಎಲಿಮಿನೇಟೇ ಮಾಡಿಬಿಟ್ಟಿದ್ದಾರೆ ಅದನ್ನ, ಆ ಬ್ಯಾಕ್ ಲೈಟ್ನ. ಇಲ್ಲಿ ಇಂಡಿಕೇಟರ್ ತೋರಿಸುತ್ತೆ. ಅದು ಬಿಟ್ಟರೆ ನೋಡೋಣ. ಆ್ಯಕ್ಚುಲಿ ಇದು ಹೆವಿ ವೆಯ್ಟ್ ಇದೆ ನೋಡಿಲ್ಲಿ. ನಾನು ಕಾಲು ಯಾವ ಥರ ಇಡಬೇಕು ಗೊತ್ತಾ, ನಾನು 5.9 ಏನೋ ಇದ್ದೀನಿ ಅನಿಸುತ್ತೆ ನೋಡಿ. ನನಗೆ ಈ ಥರ ಫ್ಲ್ಯಾಟ್ ಫುಟ್ ಮಾಡೋಕ್ಕಾಗಲ್ಲ ಇದರಲ್ಲಿ. ಈ ಥರ ತುದಿಗಿಡಬೇಕು. ಹಿಂದೆ ತಗೋಬೇಕಂದ್ರೆ ಚಡ್ಡಿ ಹರಿದೋಗುತ್ತೆ. ನೀನು ಚಡ್ಡಿ ಹಾಕಿದ್ರು ಒಂದೇ, ಆಗದೆ ಇದ್ರು ಒಂದೇ ಕಣ. ಓಕೆ, ನೋಡೋಣ. ಎಕ್ಸಾಸ್ಟ್ ಸೌಂಡು ಒಳ್ಳೆ ಬೇಸ್ ಆಗಿದೆ. ಬೇಸ್ ಸಕನಾಗಿ ಕೊಟ್ಟಿದ್ದಾನೆ. ಟ್ಯಾಂಕ್ ನೋಡ್ಗುರು. ಹಾಂ, ರೈಡ್ ಹೋಗ್ತಾ ಅಯ್ಯಪ್ಪ, ಏನು ಕಂಫರ್ಟ್ ಗುರು ಓಡ್ಸೋಕ್ಕೆ. ಅಪ್ಪ, ಈ ಥರ ಇರ್ಬೇಕು ಗುರು ಕಂಫರ್ಟ್ ಅಂದರೆ. ಅವನ ಅಜ್ಜಿ ಸಾಕಾಗಿದೆ.
ಈ ಗಾಡಿ ಓಡಿಸಿದ್ಮೇಲೆ ಯಾಕೋ ರಿಗ್ರೆಟ್ ಆಗ್ತಿದೆಪ್ಪ ನಾನು ಗಾಡಿ ತಗೊಂಡು. ಹಾರ್ನ್ ಹೆಂಗಿದೆ ನೋಡೋಣ. ಅಯ್ಯೋ ಈ ಗಾಡಿಗೆ ಯಾರನ್ನು ಸೆಟ್ ಆಗಲ್ಲ, ಇನ್ನೂ ದೊಡ್ಡದಾಗಿ ಕೊಡ್ಬೋದಿತ್ತು ಅವನು. ಸೊ ಈ ಗಾಡಿ ಪೆಟ್ರೋಲ್ ಫ್ಯೂಲ್ ಕೆಪಾಸಿಟಿ ಬಂದ್ಬಿಟ್ಟು 17 ಲೀಟರ್ ಇದೆ, ಅದಕ್ಕೆ ಈ ರೇಂಜಿಗೆ ದೊಡ್ಡದಿರೋದು. ಇದು 4 lakhs rupees ಆಯ್ತಂತೆ. ಐ ಥಿಂಕ್ ಮೇ ಬಿ 1-1.5 ತಿಂಗಳೇನೋ ಆಗಿರ್ಬೋದು. ಆ ಶೋರೂಮಲ್ಲಿ 5th ಆರ್ಡರ್ ಅವ್ರದ್ದೇ ಆಗಿತ್ತು ನಮ್ಮ ಫ್ರೆಂಡಿಂದು. ಎಲ್ಲೂ ಜಾಸ್ತಿ ಹೋದರೆ ತಿಕ್ಕ ಹೊರ್ಕೊತಾರೆ, ಯಾಕೆ ಬೇಕು? ಓ ಒಳ್ಳೆ ಮಜಾ ಬರುತ್ತೆಪ್ಪ, ಒಳ್ಳೆ ಕಿಕ್ಕಿದೆ ಗಾಡೀಲಿ ಮಾತ್ರ. ಬ್ಯಾಕ್ ಪೇನ್ ಇಲ್ಲ, ಏನು ಅನ್ಸಲ್ಲ. ಇದು ಆರಾಮಾಗಿ ನೀವು ಕೈ ಹಿಡ್ದಂಗೆ ಕೂತ್ರೆ ನೀವು ಹೆಂಗೋ. ಬಟ್ ಸ್ವಲ್ಪ ದೂರ ಆಯ್ತು ಅನಿಸ್ತು. ಇನ್ನೊಂದು ಚೂರು ಕೆಳಗಡೆ ಏನಾದ್ರು ಇದ್ದಿದ್ರೆ ನಿಮಗೆ ಒಳ್ಳೆ ಇದು ಸಿಕ್ಕಿರೋದು. 5 out of 5 ಕಂಫರ್ಟಿಗೆ ಮಾತ್ರ. ಸರ್ವಿಸ್ ಗಿರೀಸ್ ಬ್ರೇಕ್ ಮಾತ್ರ ಫಕ್ ಗುರು, ಕಾಲು ಸಿಗಲ್ಲ ಏನಿಲ್ಲ. ನನಗೆ ಕಾಲು ಸಿಗಲ್ಲ ಗುರು. ಇದೆಲ್ಲ ಏನಾದರೂ ನೀವು ಕುಳ್ಳಕ್ಕಿದ್ರೆ ಗಾಡಿ ಮರ್ತ್ಬಿಡಿ, ಸಾಧ್ಯನೇ ಇಲ್ಲ. ಓವರಾಲ್ ನನಗೆ ಕೇಳಿದ್ರೆ ಗಾಡಿ ಮಾತ್ರ ಬೆಂಕಿ ಅಂತಲೇ ಹೇಳ್ತೀನಿ. ಯಾಕಂದರೆ ಈ ಕಂಫರ್ಟು ಮತ್ತು ಆ ಪ್ರೈಸ್ಗೂ 4 lakhs rupees. ನನ್ನ ಗಾಡಿ ತೊಗೊಂಡಿದ್ದು ನಾನು 3.4 ಏನೋ ಆಯಿತು. ಇದೊಂದು 50,000 ಹಾಕಿದರೆ ಈ ಗಾಡಿ ಎಷ್ಟು ಕಂಫರ್ಟ್ ಇದೆ ಅಂದರೆ ಹಿಂದ್ಗಡೆ ನಾನು ಆರಾಮಾಗಿ ಕೂರ್ಸ್ಕೊಂಡು ಹೋಗ್ಬೋದು. ಜನಗಳಿಗೆ ತಲೆನೇ ಕೆಡ್ಸ್ಕೊಳಂಗಿಲ್ಲ. ನನ್ನ ಗಾಡಿಗೆ ಆದರೆ ನಾನೆಲ್ಲ ಅಯ್ಯೋ ಪೇಚಾಡ್ಕೊಂಡು ಬೆನ್ನು ಮಾಡ್ಕೊಂಡೆಲ್ಲ ಹೋಗ್ಬೇಕು. ನಾನೇನು ಪಾಪ ಮಾಡಿದೆ. ಸೊ ಐ ಫೀಲ್ ದಿಸ್ ಇಸ್ ಲಾಟ್ ಬೆಟರ್ ದನ್ ದ್ಯಾಟ್. 22 ಡಿಗ್ರಿ ಇದೆ ಇಲ್ಲಿ, 5-24 ಆಗಿದೆ ಈಗ ಗಾಡಿ ಓಡಿಸ್ಬೇಕಾರೆ. ಇಲ್ಲಿ ಸ್ಪೀಡ್ ತೋರಿಸ್ತೈತೆ, ಇಲ್ಲಿ RPM ಲಿಮಿಟ್ ಇದೆ. ಫ್ಯೂಲು ತೋರಿಸ್ತಿದೆ. ವಾಪಸ್ ಹೋಗೋಣ, ಭಾಳ ದೂರ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟವನೇ ಅವ್ನು ಬೇರೆ. ಬಾಬಾ ಗುರು ಕಾಲು ಸಿಗಲ್ಲ ಗಾಡಿ. ಅನ್ಕೊಂಡಷ್ಟು ಈಸಿ ಇಲ್ಲಪ್ಪ ಗಾಡಿ ಓಡ್ಸೋಕ್ಕೆ. ಇದನ್ನೆಲ್ಲ ನಾವು ಆ್ಯಕ್ಚುಲಿ ಕಂಪೇರ್ ಮಾಡ್ಕೊಂಡು ಇರಲಿ ನೋಡಿ ಬೆಂಕಿ. ಇದು ಸಿಕ್ಕಾಪಟ್ಟೆ ಹೈಟ್ ಆಗ್ಬಿಡ್ತಲ್ಲ. ಏನಾಗುತ್ತೆ ಅಂದರೆ ನಾವು ಅಕಸ್ಮಾತ್ ಇದನ್ನೆಲ್ಲರೂ ತಗೊಂಡೋದಾಗ ಒಂದು ಕಲ್ಗಿಲ್ಲಿ ಹಚ್ಬೇಕಾದಾಗ ಮಿಸ್ಸಾಗಿ ಏನಾದರೂ ನಮಗೆ ಸಿಕ್ಕಿಲ್ಲ ಅಂದರೆ ಪಕ್ಕ ಬೀಳುತ್ತೆ ಗಾಡಿ. ಇದು 100% ಕಾಲೇ ಸಿಗಲ್ಲ ಅಂದರೆ ನೀನು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀಯ? ಸಿಕ್ಕಾಪಟ್ಟೆ ಹೈಟ್ ಇರ್ಬೇಕು ಈ ಗಾಡಿ. ಎಲ್ಲರಿಗಲ್ಲ ಗುರು. ನನಗೆ 39 ಪಾಯಿಂಟ್ ಸಮಥಿಂಗ್ BHP ಸಿಗುತ್ತೆ, ಅದು 8,000 RPM ಅಲ್ಲಿ. ಸೊ ಮೋರ್ ದೆನ್ ಎನಫ್ ಈ ಗಾಡಿಗೆಲ್ಲ. ಇದು ಆ್ಯಕ್ಚುಲಿ ಏನಂದರೆ ಎಕ್ಸ್ಪಲ್ಸಲ್ಲಿ ಸ್ವಲ್ಪ ಪವರ್ ಇಲ್ಲ, ಚೆನ್ನಾಗಿದೆ ಬಟ್ ಪವರ್ ಇರಲಿಲ್ಲ. ಈ ಗಾಡಿನ ರಿಫೈನ್ಡಾಗಿ ಮಾಡಿದ್ದಾನೆ, ಆ್ಯಕ್ಚುಲಿ ಸಖತ್ತಾಗಿದೆ. ಈಗ ತಿರ್ಗಿ ಅದೇ ರೋಡ್ಗೆ ಹೋಗ್ಬಿಟ್ಟೆ ಸ್ವಲ್ಪ ನಿಲ್ಲಿಸ್ಬಿಟ್ಟು ಮಾತಾಡೋಣ. ಇಂಡಿಕೇಟರ್ ಹಾಕಿದ್ದೀನಿ ಅಣ್ಣ. ಹಂಗಂತೂ ಖುಷಿ ಆಯ್ತು ಗುರು ಗಾಡಿ ಓಡಿಸಿ. ಇದೇನಂದರೆ ಒಂಥರ ಒಳ್ಳೆ ಯಾರ್ಯಾರು ಸೀಟ್ ಮೇಲೆ ಎಲ್ಲ ಕೂತ್ಕೊಂಡ್ಬಿಟ್ಟು ಗಾಡಿ ಓಡಿಸ್ತಿದ್ಯಾ ಅನ್ನೋ ಫೀಲಿಂಗ್ ಬರುತ್ತೆ. ಆರಾಮಾಗಿ ಕೈ ಹಿಂಗೆ ಚಾಚ್ಕೊಂಡು ನೀನು ಹಿಂಗಿದ್ರೆ ದಿನ ಪೂರ್ತಿ ಓಡಿಸ್ಬೋದು ಗಾಡಿನ. ತೆಗ್ಗು ದಿಮ್ಮಿ ಎಲ್ಲ ಇದ್ದರೆ ಕಷ್ಟ ಆಗುತ್ತೆ ಜೀವನ. ಹೇಳ್ದಂಗೆ 39.7 ಏನೋ ನಮಗೆ ಇದು BHP ಸಿಗುತ್ತೆ. ಇವಾಗ 8,000 RPM ಅಲ್ಲಿ. ಅದು ಅಂದರೆ ಹಿಂದ್ಗಡೆನೂ ಇದೆ ಮುಂದ್ಗಡೆನೂ ಇದೆ ನೋಡಿ, 2 ಕಡೆನೂ ಡಿಸ್ಕ್ ಇದೆ. ಅದು ಮಾಮೂಲಿ ಇವಾಗೆಲ್ಲ ಎಲ್ಲ ಗಾಡಿಗೂ ಎರಡು ಕೊಟ್ಟೆ ಕೊಡ್ತಾನೆ. ಸೊ ಇಲ್ಲಿರೋದು ಮೋನೋ ಸಸ್ಪೆನ್ಷನು. ಈಗೆಲ್ಲ ಮೋನೋ ಸಸ್ಪೆನ್ಷನ್ನೇ ಬೆಟರ್. ಮುಂಚೆ ಎಲ್ಲ 2 ಬರೋದನ್ನೆಲ್ಲ ಎಲಿಮಿನೇಟ್ ಮಾಡಾಕ್ಬಿಡೋರೆ. ಇದು ಒಳ್ಳೆ ಕ್ವಾಲಿಟಿನೇ ಇರೋದು. ಇದು ಒಂದು ಪ್ಲಾಸ್ಟಿಕ್ ಹಾಕೋನು, ಯಾಕೆ ಹಾಕೋನೋ ಗೊತ್ತಿಲ್ಲ, ಇದು ಪ್ಲಾಸ್ಟಿಕ್ಕೇ. ಸೊ ನೋಡಿ ಗಾಡಿ ಮಾತ್ರ ಚಿಂದಿ ಆಗಿದೆ. ನನಗೇನೋ ಇಷ್ಟ ಆಯಿತು ಓವರಾಲ್ ಆಗಿ. ಇದರಲ್ಲಿ ಸಿಂಗಲ್ ಹಾರ್ನ್ ಕೊಟ್ಟಿದ್ದಾನೆ, ಸ್ವಲ್ಪ ಬೆಟರ್ ಮಾಡ್ಬೋದಿತ್ತು. ಅದು ಬಿಟ್ಟರೆ 4.5 lakhs ಸಾರಿ 4 lakhs ಅರೌಂಡು ವರ್ತ್ ಅಂತಲೇ ಅನಿಸುತ್ತೆ. ಬಟ್ ಗಾಡಿ ಮಾತ್ರ ಅಷ್ಟು ಈಸಿಯಾಗಿ ಸಿಗೋಲ್ಲ ಕಾಲಿಗೆ. ನೋಡಿ ಇದೆಲ್ಲ ಬ್ರೇಕೆಲ್ಲ ಏನು ಸಕ್ಕತ್ತಾಗಿ ಮಾಡೋಣ ಅಂದರೆ ಶೂಗೆ ಗ್ರಿಪ್ ಹಿಡ್ಕೊಂಡಂಗೆ ಜಾರಬಾರ್ದು, ಕೆಸರಲ್ಲೆಲ್ಲ ಹೋದಾಗ ಜಾರ್ಬಿಡ್ತದೆ ಅಂತ 2 ಕೂಡ ಫುಲ್ ಗ್ರಿಪ್ಪಾಗಿ ಮಾಡೋಣ ಇಲ್ಲಿ. ಓಕೆ, ಐ ಬೀಮ್ ಹಾಕ್ಬಿಟ್ಟು ನೋಡೋಣ ಹೆಂಗಿದೆ. ಓ ಈ ಥರ ಇದೆ ಐ ಬೀಮು. ಸಾಕು, ಬೇಜಾನ್ ಬೆಳಕಾಗುತ್ತೆ ಇದು. ಸೊ ಇದರಲ್ಲಿ 4 ಮಾಡಲ್ಸ್ ಇದೆ. ಸೊ ಒಂದು ಬೇಸ್ ಅಂತ, ಇನ್ನೊಂದು ಪಾಸ್ ಅಂತ, ಇನ್ನೊಂದು ಹೆನ್ಲೆ ಬ್ಲ್ಯಾಕ್ ಬಂದ್ಬಿಟ್ಟು ಟಾಪ್ ಮಾಡಲು ಇದೆ. ಇದು ಆ್ಯಕ್ಚುಲಿ ಟಾಪ್ ಮಾಡಲ್ ಇದು. ಅದು ಬಿಟ್ಟರೆ ಇನ್ನೊಂದು ಸಮಿಟ್ ಅಂತ ಬರುತ್ತೆ. ಬೇಸು, ಪಾಸು, ಸಮಿಟು ಮತ್ತು ಹೆನ್ಲೆ ಬ್ಲ್ಯಾಕ್. ಸೊ ಹೆನ್ಲೆ ಬ್ಲ್ಯಾಕ್ ಇಸ್ ದ ಹೈಯೆಸ್ಟ್ ಒನ್. ಸೊ ನಿಮಗೆ 4 lakhs ಅರೌಂಡ್ ಸಿಗುತ್ತೆ.
ಇದೇ ಗಾಡಿ ಆ್ಯಕ್ಚುಲಿ ಅದು ಇದೇ ವಿಂಡ್ಶೀಲ್ಡ್ ಕೊಟ್ಟಿದ್ದಾನೆ. ವಿಂಡ್ಶೀಲ್ಡ್ ಎಲ್ಲ ಲೈಟಲ್ಲಿ ರಾಯಲ್ ಎನ್ಫೀಲ್ಡ್ ಅಂತ ಲೋಗೋ ಬೇರೆ ಹಾಕೋನೆ. ಸೊ ಆ್ಯಕ್ಚುಲಿ ನೋಡಿ ಇದು ಒಳ್ಳೆ ಐಡಿಯಾ ಯೂಸ್ ಮಾಡೋಣ. ಏನು ಕೇಳಿ ಕಸ ಎಲ್ಲ ಸಿಕ್ಕಾಗ್ಬಿಡುತ್ತೆ ಒಳಗಡೆ ಇದರಲ್ಲಿ ಅಂತ, ಕಸ ಎಲ್ಲ ಇದಕ್ಕೆ ಸಿಕ್ಕಾಗ್ಬಿಡುತ್ತೆ ಸಸ್ಪೆನ್ಷನ್ಗೆ ಅಂತ. ಎರಡು ಕಡೆನೂ ಗಾರ್ಡ್ ಕೊಟ್ಟಿದ್ದಾನೆ, ಸಸ್ಪೆನ್ಷನ್ ಗಾರ್ಡ್ ಗುರು, ಕ್ರೇಜಿ, ಒಳ್ಳೆ ಐಡಿಯಾ. ಸೀಟ್ ಬಂದ್ಬಿಟ್ಟು 855 mm ಹೈಟ್ ಇದೆ. ಸೊ ಯೂಶ್ವಲಿ 50% ಆಫ್ ದ ಆಫ್ ರೋಡ್ ಬೈಕ್ಸ್ಗೆ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ಹೈಟ್ ಇದೆ ಅಂತೆ. ಸೊ ಆಲ್ಮೋಸ್ಟ್ 55% ಅಂದರೆ ಜಾಸ್ತಿನೇ ಆಗೋಯ್ತು. ಆ್ಯಕ್ಚುಲಿ ಹೇಳಿದ್ನಲ್ಲ ಅದು ಕಾಲು ಸಿಗೋಲ್ಲ ಆ್ಯಕ್ಚುಲಿ, ಅಷ್ಟು ಹೈಟ್ ಇದೆ ಗಾಡಿ. ಅಲ್ಲಿ ಫಸ್ಟ್ ಟೈಮೇನೆ ನನಗನ್ಸೋ ಮಟ್ಟಿಗೆ ಕಂಪ್ಲೀಟಾಗಿ ಡಿಜಿಟಲ್ ಡಿಸ್ಪ್ಲೇ ಕೊಟ್ಟಿರೋದು. ಮುಂಚೆ ಎಲ್ಲ ಬರೀ ಆಫ್ ಡಿಸ್ಪ್ಲೇ ಡಿಜಿಟಲ್ ಇರೋದು, ಆಫ್ ಆಗಿರೋದು, ಇದು ಕಂಪ್ಲೀಟಾಗಿ ಕೊಟ್ಟಿದ್ದಾನೆ. ಅದು ಒಳ್ಳೆ ಒಂದು ಪಾಯಿಂಟ್ ಅಂತಲೇ ಹೇಳ್ಬೋದು. ಚೇಂಜಸ್ ಮಾಡ್ಕೋಬೇಕು, ಹಳೆ ಕಾಲದಲ್ಲಿದ್ದರೆ ಕೆಲಸ ಆಗಲ್ಲ ಗುರು. ಇದು ಈ ಗ್ರೌಂಡ್ ಕ್ಲಿಯರೆನ್ಸ್ ಇದೆಲ್ಲ, ಇದು ಬೇಜಾನಾಗೋಯ್ತು, ಸಿಕ್ಕಾಪಡೆ ಆಗೋಯ್ತು. ಇದು ಎಂಥ ರೋಡಲ್ಲಿ ಬೇಕಾದ್ರೂ ಹೋಗ್ಬೋದು, ಅಂಥ ಚೆನ್ನಾಗಿ ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾನೆ. ನೋಡಿ ಬೇಜಾನಾಗೋಯ್ತು ಇಲ್ಲಿ. ಓಕೆ ಅಪ್ಪ, ಮತ್ತೆ ಹೋಗಿ ನಮ್ಮ ಫ್ರೆಂಡ್ಗೆ ಗಾಡಿ ಕೊಡೋಣ. ಸೊ ಇದು ಬಂದ್ಬಿಟ್ಟು 4 ಇಂಚು TFT ಡಿಸ್ಪ್ಲೇ ನೋಡಿ, TFT 4 ಇಂಚು. ಲೈಟ್ ಆಫ್ ಮಾಡೋಣ. ಓಕೆ, ಇದು ಪಾಸಿಂಗ್ ಲೈಟ್ ಇಲ್ಲಿ ಕೊಟ್ಟಿದ್ದೀನಲ್ಲ, ಇದು ಪಾಸಿಂಗು, ಇದು ಹೆಡ್ ಲೈಟು, ಇದು ಲೋ ಬೀಮು, ಇದು ಹೈ ಬೀಮು, ಇದು ಲೋ ಬೀಮು. ಹಾರ್ನು, ಇದೇನು ಬಟನ್ನು ಅಂತ. ತಿರುಗಿಸ್ಬೇಕಾದ್ರೆ ಮಾತ್ರ ತುಂಬ ಹುಷಾರಾಗಿರಬೇಕು, ಯಾಕಂದರೆ ಕಾಸು ಸಿಗಲ್ಲ. ಬೇರೆ ಭಯಗುರು, ಹೊಸ ಗಾಡಿ ಬೇರೆ ಎಸ್ಕೊಂಡ್ಬಿಟ್ಟಿದ್ದೀನಿ, ಮಿಸ್ ಆಗಿಬಿತ್ತು ಅಂದರೆ ಸತ್ತೋಗ್ಬಿಡ್ತಾರೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ. ಇದರಲ್ಲಿ ಏನೂ ಡೌಟ್ ಇದ್ದರೆ ನನಗೆ ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಆಫ್ ಆಗೋಯ್ತಾ? ಮೈಲೇಜು ನನಗೆ ಅನ್ಸೋ ಮಟ್ಟಿಗೆ ಒಂದು 20ರಿಂದ 25 ಕೊಡ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಕೊಡೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ 450cc ಪಕ್ಕ ನಿಮಗೆ ಕೇಳಿ ಬೇಕಾದ್ರೆ ನಾನು ಟೆಕ್ಸ್ಟ್ ಹಾಕ್ತೀನಿ. ನಿಮ್ಗೆ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಾದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ 100% ಇದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಇರೋ ಗಾಡಿ ಆಲ್ರೆಡಿ ಇದೆ ಅಲ್ಲ ನಮ್ಮ ಫ್ರೆಂಡ್ ಹತ್ರ, ಅದಕ್ಕೋಸ್ಕರ ಯಾಕೆ ಕೆಲ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ ನನಗೆ ಪಿಂಗ್ ಮಾಡಿ ಅಥವಾ ಕಮೆಂಟ್ ಮಾಡಿ, ನಾನು ನಿಮ್ಗೆ ಖಂಡಿತ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಒಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಬಾಯ್. ಸೊ ಅದು ಹೊಸ ಗಾಡಿ ಆಗಿರೋದ್ರಿಂದ ನಾನು ಟಾಪ್ ಸ್ಪೀಡು ಅವೆಲ್ಲ ಚೆಕ್ ಮಾಡೋಕ್ಕಾಗಲಿಲ್ಲ. ಮೇ ಬಿ ನೆಕ್ಸ್ಟು ಸಿಕ್ಕಾಗ ನಾನು ಟ್ರೈ ಮಾಡ್ತೀನಿ.